ಎಲ್ಲ PDOಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ 30 ಪಂಚಾಯಿತಿಯಲ್ಲಿ ಈ ಒಂದು SC ST ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿದ ನಂತರ ಅದನ್ನು ತನಿಖೆ ಮಾಡ್ತಾ ಇಲ್ಲ, ಕಾನೂನು ಕ್ರಮ ಕೈಗೊಂಡು ಈ ಒಂದು ಅನುದಾನವನ್ನು ಮತ್ತೆ ಯಾವುದೇ ರೀತಿಯ ದುರ್ಬಳಕೆ ಆಗದಂತೆ ಮುಳಬಾಗಿಲು 30 ಪಂಚಾಯಿತಿಗಳಲ್ಲಿ ನಡೆದಿರುವ SC ST ಅನುದಾನದ ದುರ್ಬಳಕೆಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಆ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಎಲ್ಲ PDOಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಮತ್ತು ದಲಿತ ಪರ ಸಂಘಟನೆಗಳು ಈ ಒಂದು 30 ಪಂಚಾಯಿತಿಯಲ್ಲಿ ಈ ಒಂದು SC ST ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿದ ನಂತರ ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿಗಳು ಅಲ್ಲಿನ ಕೆಲಸ ನಿರ್ವಹಿಸಿದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಸರ್ವೇಶ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದರು. ಆದರೆ ಅಲ್ಲಿ 30 ಪಂಚಾಯಿತಿಗಳಲ್ಲಿ ನಡೆದಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಈ ಒಂದು ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಈ ಒಂದು ತನಿಖಾ ತಂಡವನ್ನು ಅಲ್ಲಿಗೆ ಯಾಕೆ ಸ್ಥಗಿತ ಮಾಡಿದ್ದೀರಾ? ಅಲ್ಲಿ ಹಿರಿಯ ಅಧಿಕಾರಿಗಳು ತಲೆದಂಡ ಆದ ನಂತರ ಕಿರಿಯ ಅಧಿಕಾರಿಗಳ 30 ಪಂಚಾಯಿತಿಯಲ್ಲಿ ಎಲ್ಲೆಲ್ಲಿ ದುರ್ಬಳಕೆ ಆಗಿದೆ ಅದನ್ನು ತನಿಖೆ ಮಾಡ್ತಾ ಇಲ್ಲ, ತನಿಖೆಯನ್ನು ಯಾಕೆ ಸ್ಥಗಿತ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿಗಳನ್ನು ಇವತ್ತು ಪ್ರಶ್ನೆಯನ್ನು ಮಾಡುವ ಜೊತೆಗೆ ಈ ಒಂದು ಮುಳಬಾಗಿಲು ತಾಲೂಕಿನ 30 ಪಂಚಾಯಿತಿಗಳು ನಡೆದಿರುವಂತಹ SC ST ಆ ಹಣದ ದುರ್ಬಳಕೆ ಮಾಡಿಕೊಂಡಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರಂತೆ ಕೋಲಾರ ಜಿಲ್ಲಾದ್ಯಂತ 6 ತಾಲೂಕುಗಳಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಈ ಒಂದು SC ST ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ತನಿಖೆ ಮಾಡಲು ಪ್ರಾಮಾಣಿಕವಾದ ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಒಂದು ಅನುದಾನವನ್ನು ಮತ್ತೆ ಯಾವುದೇ ರೀತಿಯ ದುರ್ಬಳಕೆ ಆಗದಂತೆ ಕ್ರಮ ವಹಿಸಬೇಕೆಂದಲು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಒತ್ತಾಯಿಸಿ ಇದೇ ತಿಂಗಳು 23/12/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ದಾಖಲೆಗಳು ಮತ್ತು ಜಾನುವಾರುಗಳ ಸಮೇತ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ. ಯಾಕಂದರೆ ಯಾರೇ ಹಣ ದುರ್ಬಳಕೆ ಮಾಡಿಕೊಂಡರೂ ಹಿರಿಯ ಅಧಿಕಾರಿಗಳ ಪಾತ್ರ ಕಂಡ ಕಿರಿಯ ಅಧಿಕಾರಿಗಳ ಪಾತ್ರ ಹೆಚ್ಚಾಗಿರ್ತದೆ. ಅದು ಸಹ ಮುಳಬಾಗಿಲಲ್ಲಿ 30 ಪಂಚಾಯಿತಿಗಳಲ್ಲಿ ಈ ಒಂದು SC ST ಅನುದಾನವನ್ನು ಬೇರೆ ಕಾಮಗಾರಿಗಳಿಗೆ ಉಪಯೋಗಿಸಿದೆ ಅಂತ ಹೇಳಿದ್ರೆ ಆ ಉಪಯೋಗಿಸಿದರೂ ಇಲ್ಲ ಸತ್ಯಾಸತ್ಯತೆ ಹೊರಬೇಕಾದರೆ ಈ ಒಂದು ಪ್ರಕರಣವನ್ನು ಪ್ರಾಮಾಣಿಕ ಅಧಿಕಾರಿಗಳಿಗೆ ವಹಿಸಿ ಆ ಒಂದು ಪ್ರಾಮಾಣಿಕ ಅಧಿಕಾರಿಗಳಿಂದ ತನಿಖೆ ಮಾಡಿ ತಪ್ಪಿಸಸ PDOಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರಂತೆ ಎಲ್ಲ ಜಿಲ್ಲಾದ್ಯಂತ ಎಲ್ಲ 6 ತಾಲೂಕುಗಳಲ್ಲಿ ಪಂಚಾಯತಿಗೆ ನಡೆದಿರುವ ಈ ಒಂದು SC ST ಹಣದ ದುರ್ಬಳಕೆಯನ್ನು ತನಿಖೆಯನ್ನು ಮಾಡಬೇಕಂತೇಳಿ ಮಾನ್ಯರನ್ನು ಒತ್ತಾಯಿಸಿ 23/12/2025 ಮಂಗಳವಾರ ಜಾನುವಾರುಗಳು ಮತ್ತು ದಾಖಲೆಗಳ ಸಮೇತ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತದೆ.